ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋದ. ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಇವತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು. ಸೊ ಅದಕ್ಕೆ ನನಗೆ ನನ್ನ ಮಗಳಿಗೆ ಕೂಡ ಇಬ್ಬರಿಗೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕೂಡ ತಂದಿದ್ದೆ ಅಲ್ವಾ, ಮೆಂತ್ಯ ಸೊಪ್ಪಲ್ಲಿ ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೆಂತ್ಯ ಸೊಪ್ಪಿಂದ ಫ್ಲೇವರ್ ಬರ್ತಾಯಿದ್ರೆ ನನಗಂತೂ ತುಂಬ ಇಷ್ಟ. ಸೊ ಅದಕ್ಕೆ ಯಾಕೋ ಇವತ್ತು ಗೊಜ್ಜು ಮಾಡೋಣ ಅಂತ ಅನ್ನಿಸ್ತು. ಯಾವಾಗಲೂ ನಾರ್ಮಲಾಗಿ ಪಲಾವ್ ಮಾಡ್ತಾಯಿದ್ವಿ ಅಥವಾ ಸೊಪ್ಪು ಸಾಂಬಾರಿಗೆ ಹಾಕ್ತಾಯಿದ್ದೆ. ಸೊ ಇವತ್ತು ಡಿಫ್ರೆಂಟಾಗಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸಂಜೆ ಒಂದು 5:30 ಆಗಿತ್ತು ಅನಿಸುತ್ತೆ. ನಾನು ಆವಾಗಲೇ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕಾಫಿಗೂ ಕೂಡ ಇಟ್ಟಿದ್ದೆ. ಮೆಂತ್ಯ ಸೊಪ್ಪಿನ ಗೊಜ್ಜಿಗೆ ನಾನು ರೊಟ್ಟಿ ಚಪಾತಿ ಹಾಗೆ ಏನು ಮಾಡ್ಕೋತಾ ಇಲ್ಲ. ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾತ್ರ ಮಾಡಿದ್ದೀನಿ. ಹಸ್ಬೆಂಡ್ ಏನಾದರೂ ಊಟಕ್ಕೆ ಬರ್ತೀನಿ ಅಂತ ಹೇಳಿದರೆ ಆವಾಗ ಚಪಾತಿ ಇಲ್ಲ ರೊಟ್ಟಿ ಏನಾದರೂ ಮಾಡ್ತಾಯಿದ್ದೆ. ಸೊ ಅವ್ರು ಕೂಡ ನಾನು ಬರೋದು ಲೇಟ್ ಆಗುತ್ತೆ, ಇಲ್ಲೇ ಊಟ ಮಾಡ್ಕೊಂಬರ್ತೀನಿ ಅಂದರು. ಸೊ ಅದಕ್ಕೋಸ್ಕರ ನಾನು ಬರೀ ರೈಸ್ ಮಾತ್ರ ಮಾಡ್ಕೋತೀನಿ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಯಾವಾಗ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ತೀವೋ ಆವಾಗ ನಮಗೆ ತುಂಬ ಡಿಸಪಾಯಿಂಟ್ ಆಗೋವಂಥ ಸಿಚುವೇಶನ್ಸ್ ಕೂಡ ಇರುತ್ತೆ. ನಾವು ತುಂಬ ಏನರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ, ಅದು ಆಗಿಲ್ಲ ಅಂತಂದರೆ ಅದು ನಮ್ಮ ಮನಸ್ಸಿಗೆ ತುಂಬ ನೋವು ಕೊಡುತ್ತೆ. ಸೊ ಅದಕ್ಕೆ ನಾವು ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಬೇಡ. ಇಟ್ಕೊಳ್ದೇನೆ ಜೀವನ ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ ಮುಂದೆ, ಸೊ ಅದೇ ಥರ ಲೈಫ್ ಲೀಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ನಮಗೂ ಕೂಡ ಸ್ವಲ್ಪ ಡಿಸಪಾಯಿಂಟ್ ಆಗೋದು, ಬೇಜಾರಾಗೋದು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಯಾಕೆಂದರೆ ನಾನು ಕೂಡ ಈ ಥರದ್ದೆಲ್ಲ ಅನುಭವಿಸಿದ್ದೀನಿ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು. ಸೊ ಅದಕ್ಕೆ ಇವಾಗ ಏನಂದರೆ ಜೀವನ ಹೆಂಗೆ ಬರುತ್ತೆ ಹಂಗೆ ಮುಂದೆ ಹೋಗ್ಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಗೊಜ್ಜು ಮಾಡಿದ್ನಲ್ಲ, ಸೊ ಅದನ್ನು ಕೂಡ ಇಲ್ಲಿ ತಿಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ಗೊಜ್ಜು ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ನನ್ನ ಮಗಳಿಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಸೊ ಅವಳು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ಲು. ಅವಳು ಊಟ ಮಾಡೋಕೆ ಇದು ಮಾಡ್ತಾಳೆ, ಒಬ್ಬಳನ್ನೇ ಕೂರಿಸಿದ್ರೆ ಟಿ ವಿ ನೋಡ್ಕೊಂಡು ತುಂಬ ಹೊತ್ತು ಮಾಡ್ತಾಳೆ, ಲೇಟ್ ಮಾಡ್ತಾಳೆ ಅಂತಂದ್ಬಿಟ್ಟು ನಾನೇ ಇಲ್ಲಿ ಅವಳಿಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಪ್ಲೀಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.